ವೈಟ್ ಕಲರ್ ಮಿಕ್ಸ್ ಇದೆ ಇದು. ಅಂಡ್ ಕ್ವಾಲಿಟಿ ಅಂತೂ ಅಮೇಸಿಂಗ್ ಆಗಿದೆ ಅಂಡ್ ಪ್ಯಾಟರ್ನ್ ಅಷ್ಟೇ. ಅಂಡ್ ಇದು ಐ ಡೋಂಟ್ ನೋ ವಾಟ್ ಮಟೀರಿಯಲ್ ಇಸ್ ದಿಸ್, ಬಟ್ ಮಟೀರಿಯಲ್ ಅಂತೂ ಮಸ್ತ್ ಆಗಿದೆ. ಏನೋ ಒಂಥರ ಪ್ರಿನ್ಸಸ್ ಫೀಲ್ ಕೊಡುತ್ತೆ ಆಯ್ತಾ ಈ ಡ್ರೆಸ್. ಆಕ್ಚುಲಿ ಹಾಕೊಂಡ ತಕ್ಷಣ ಏನೋ ಒಂಥರ ಲೈಕ್ ಆ ಬಾಸಿ ಫೀಲ್ ಬರುತ್ತೆ. ವೈ ಬಿಕಾಸ್ ಈ ಔಟ್ ಅಂಡ್ ಮೋರ್ ಓವರ್ ಸ್ಲಿಮ್ ಇರೋರೇ ಹಾಕಬೇಕು ಬಾಡಿಕಾನ್ ಡ್ರೆಸ್ಸಸ್ ನ. ಲೈಕ್ ಸ್ವಲ್ಪ ಚಬಿ ಇರೋರು ಹಾಕಬಾರ್ದು, ಚೆನ್ನಾಗಿ ಕಾಣಲ್ಲ ಅಂತ ತುಂಬಾ ಜನ ಫಿಕ್ಸ್ ಆಗಿರ್ತಾರೆ. ಗರ್ಲ್ಸ್ ಗೆ ಒಂದು ಒಳ್ಳೆ ಫೆಮಿನೈನ್ ಎನರ್ಜಿನ ಬೂಸ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಬಾಡಿಕಾನ್ ಡ್ರೆಸ್ಸಸ್. ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಬಹುದು ಔಟ್ಫಿಟ್ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಫ್ರಂಟ್ ಅಲ್ಲಿ ನೋಡಿದ್ರೆ ನೀವು ಇದು ಜಾಸ್ತಿ ಅಗಲ ಇಲ್ಲ, ಜಸ್ಟ್ 340 rupees. 340 rupees ಇದು ವರ್ತ್ ಅಂತ ಹೇಳ್ಬೋದು. ದಿಸ್ ಇದೆ. ಸೊ ದಿಸ್ ಇಸ್ ಆಕ್ಚುಲಿ ಅ ಸ್ಕರ್ಟ್ ಅಂಡ್ ದಿಸ್ ಒನ್ ಇಸ್ ಟಾಪ್. ಸೊ ಲೆಟ್ಸ್ ಸಿ ಹೌ ದಿಸ್ ಲುಕ್ಸ್. ಸೊ ನಾನು ಇಲ್ಲಿ ಇಮೇಜ್ ಹಾಕಿದ್ದೀನಿ ಅಥವಾ ವಿಡಿಯೋ ಹಾಕಿದ್ದೀನಿ, ಸೊ ನೀವು ಆರಾಮಾಗಿ ನೋಡಬಹುದು. ಸೊ ಇದು ಅಂದ್ರೆ 322 rupees. ಸೊ 322 rupees ಗೆ ಇಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಇಟ್ ಇಸ್ ನೀ ಲೆಂತ್ ಬಾಡಿಕಾನ್ ಡ್ರೆಸ್ ಆಗಿದೆ. ಅಂಡ್ ಸ್ಲೀವ್ಸ್ ಅಂತ ಬರುವಾಗ ಇಲ್ಲೆಲ್ಲ ಫುಲ್ ಓಪನ್ ಇದೆ. ಇಟ್ ಇಸ್ ಜಸ್ಟ್ ದಟ್ ಹೈ ನೆಕ್, ಲೈಕ್ ಈ ವಿಂಗ್ಸ್ ತರ ಕೊಟ್ಟಿದ್ದಾರಲ್ಲ, ಇದರಿಂದಾನೇ ಹೋಲ್ ಔಟ್ಫಿಟ್ ತುಂಬಾ ಹೈಲೈಟ್ ಆಗಿ ಕಾಣ್ತಾ ಇದೆ. ಅಂಡ್ ಏನೋ 135 I guess. ಸೊ ಲೈಕ್ ಎಕ್ಸಾಕ್ಟ್ ಪ್ರೈಸ್ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ನೋಡಿ ಏನು ನೋಡಲ್ಲ ಆಯ್ತಾ, ಸುಮ್ಮನೆ ಆರ್ಡರ್ ಮಾಡ್ಬಿಡ್ತೀನಿ. ಸೊ ಎಕ್ಸ್ಟ್ರಾ ಲುಕ್ ನೇನೆ ಆಡ್ ಮಾಡ್ತಾ ಇದೆ ಈ ಔಟ್ಫಿಟ್ಗೆ ಅಂತ ಹೇಳ್ಬೋದು. ಸೊ ಈ ಕಲರ್ ಅಲ್ವಾ ನಾವು ಸೊ ಸ್ವಲ್ಪ ಗುಂಡೆಲ್ಲ ಇದ್ರೆ ಚಬಿ ಆಗಿದ್ರೆ ಇನ್ನ ಮಸ್ತಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನಾನು ನಿಮ್ಮ ಫೇವ್ರೆಟ್ ಔಟ್ಫಿಟ್ ಯಾವುದು ಅಂತ ಕಾಮೆಂಟ್ ಅಲ್ಲಿ ಕೂಡ ತಿಳಿಸಿ. ಸೊ ದಟ್ ಐ ವುಡ್ ಗೋ ಸಿ ದೋಸ್ ಕಮೆಂಟ್ಸ್ ಅಂಡ್ ಆ ತರ ಔಟ್ಫಿಟ್ಸ್ ನ ಪಿಕ್ ಮಾಡಕ್ಕೆ ಟ್ರೈ ಮಾಡ್ತೀನಿ. Hey guys, welcome back to my YouTube channel. Hope everyone are doing good and safe. ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಡೈಲಿ ವ್ಲಾಗ್ ಅಲ್ಲ, ತಮ್ಮನೇಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಇದೊಂದು ಹಾಲ್ ವಿಡಿಯೋ ಆಗಿದೆ. ಆ್ಯಂಡ್ ಇವತ್ತು ನಾನು ತೋರಿಸ್ತಿರೋ ಎಲ್ಲ ಡ್ರೆಸ್ಸಸ್ಸು ಬಾಡಿಕಾನ್ ಡ್ರೆಸ್ಸಸ್ ಆಗಿರುತ್ತೆ. ಆ್ಯಂಡ್ ಬಾಡಿಕಾನ್ ಡ್ರೆಸ್ ಅಂದ್ರೆ ಏನೋ ಒಂಥರ ಕಾನ್ಫಿಡೆನ್ಸ್ ಆಯ್ತಾ. ಆ್ಯಂಡ್ ಗರ್ಲ್ಸ್ಗೆ ಒಂದು ಒಳ್ಳೆ ಫೆಮಿನೈನ್ ಎನರ್ಜಿನ ಬೂಸ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಬಾಡಿಕಾನ್ ಡ್ರೆಸ್ಸಸ್ಸು. ಆ್ಯಂಡ್ ಮೋರ್ ಓವರ್ ಸ್ಲಿಮ್ ಇರೋರೇ ಹಾಕಬೇಕು ಬಾಡಿಕಾನ್ ಡ್ರೆಸ್ಸಸ್ ನ. ಲೈಕ್ ಸ್ವಲ್ಪ ಚಬಿ ಇರೋರು ಹಾಕಬಾರ್ದು, ಚೆನ್ನಾಗಿ ಕಾಣಲ್ಲ ಅಂತ ತುಂಬಾ ಜನ ಫಿಕ್ಸ್ ಆಗಿರ್ತಾರೆ. ಬಟ್ ಟು ಬಿ ಹಾನೆಸ್ಟ್ ಇಟ್ ಲುಕ್ಸ್ ವೆರಿ ಗುಡ್ ಆನ್ ಎವ್ರಿಬಡಿ ಈಸ್ ವಾಟ್ ಐ ಫೀಲ್. ಬಿಕಾಸ್ ಇಟ್ ಇಸ್ ಜಸ್ಟ್ ದಟ್ ನೀವು ಹೇಗೆ ಹಾಕೊಳ್ತೀರಾ ಆ್ಯಂಡ್ ಯಾವ ಥರ ಔಟ್ಫಿಟ್ಸ್ನ ಚೂಸ್ ಮಾಡ್ತೀರಾ ನಿಮ್ಮ ಬಾಡಿ ಟೈಪ್ ಮೇಲೆ ಅಂತಂದರೆ ಆ ಥರ ಎಲ್ಲ ಔಟ್ಫಿಟ್ಸನ್ನು ಚೆನ್ನಾಗಿ ಕಾಣುತ್ತೆ. ಸೊ ಆವಾಗಲೇ ಹೇಳ್ದಂಗೆ ಬಾಡಿಕಾನ್ ಡ್ರೆಸ್ಸಸ್ ಅಂತಂದ್ರೆ ಅದೊಂಥರ ಕಾನ್ಫಿಡೆನ್ಸ್ ಆಯ್ತಾ. ಆ್ಯಂಡ್ ಬೇಸಿಕಲಿ ಐ ಲವ್ ಬಾಡಿಕಾನ್ ಡ್ರೆಸ್ಸಸ್. ಆ್ಯಂಡ್ ನನಗೆ ಯೂಶುವಲ್ ಆಗಿ ನಾನು ಒನ್ ಪೀಸ್ ಅಂತ ನೋಡುವಾಗ ಮೋಸ್ಟ್ ಆಫ್ ದ ಟೈಮ್ ಐ ಗೋ ವಿತ್ ಲೈಕ್ ಬಾಡಿಕಾನ್ ಡ್ರೆಸ್ಸಸ್. ಸೊ ಇವತ್ತು ಒಂದಷ್ಟು ಔಟ್ಫಿಟ್ಸ್ನ ನನ್ನ ಶಾರ್ಟ್ ವಿಡಿಯೋಗೆ ಅಂತ ಹೇಳ್ಬಿಟ್ಟು ನಾನು ತರಿಸಿದ್ದೆ. ಸೊ ಸೇಮ್ ಅದೇ ಡ್ರೆಸ್ಸಸ್ನ ನಾನು ಹಾಲ್ ವಿಡಿಯೋ ಕೂಡ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಆ್ಯಂಡ್ ಇವಾಗ ಸದ್ಯಕ್ಕೆ 3 ಔಟ್ಫಿಟ್ಸ್ನ ತೋರಿಸ್ತೀನಿ. ಅನದರ್ 2 ಇನ್ನೂ ನನಗೆ ಡೆಲಿವರ್ ಆಗಿಲ್ಲ. ಸೊ ಅದು ಡೆಲಿವರ್ ಆದಮೇಲೆ ಮತ್ತೆ ತೋರಿಸ್ತೀನಿ. ಓಕೆ, ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಫಸ್ಟ್ ಔಟ್ಫಿಟ್ಗೆ ಮೂವ್ ಆಗೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ನಾನು ಈ ಥರ ಹಾಲ್ ವಿಡಿಯೋಸ್ ಆ್ಯಂಡ್ ಡೈಲಿ ವ್ಲಾಗ್ ಹಾಗೆ ಸ್ವಲ್ಪ ಕಾರ್ಪೊರೇಟ್ ಬಗ್ಗೆ ಎಲ್ಲ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನನ್ನ ವೀಡಿಯೋಸ್ನ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ ನಾನು ಕಾರ್ಪೊರೇಟಲ್ಲಿ ಕೆಲಸ ಮಾಡೋದ್ರಿಂದ ಬ್ಯಾಂಗ್ಳೂರಲ್ಲಿ ನಾನು ಇಂಡಿಪೆಂಡೆಂಟ್ ಆಗಿ ಒಬ್ಬಳೇ ಇರೋದು ಆಯಿತಾ, ಒಂದು ಫ್ಲ್ಯಾಟಲ್ಲಿ. ಸೊ ಅದು ಕೂಡ ಲೈಫ್ ಹೇಗಿದೆ ನಾನು ಅದರಲ್ಲಿ ನನ್ನ ಡೈಲಿ ವ್ಲಾಗ್ಸಲ್ಲಿ ಅದೆಲ್ಲದನ್ನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಸೊ ನಿಮಗೆ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವೇನು ಮಾಡಬೇಕು, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ. ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಫಸ್ಟ್ ಔಟ್ಫಿಟ್ಗೆ ಮೂವ್ ಆಗೋಣ. ಓಕೆ, ಇಯರ್ ಇಸ್ ದ ಫಸ್ಟ್ ಒನ್. ಇದು ಮರೂನ್ ಕಲರ್ದು ಫುಲ್ ಲೆಂತ್ ಬಾಡಿಕಾನ್ ಡ್ರೆಸ್ ಆಯಿತಾ. ಸೊ ರೈಟ್ ಸೈಡಲ್ಲಿ ಸ್ಲಿಟ್ ಕೂಡ ಕೊಟ್ಟಿದ್ದಾರೆ. ನಾನು ನಿಮಗೆ ಇಲ್ಲಿ ಇಮೇಜ್ ಹಾಕಿರ್ತೀನಿ, ಇಲ್ಲ ಅಂತಂದರೆ ವಿಡಿಯೋ ಹಾಕಿರ್ತೀನಿ. ಸೊ ನೀವಲ್ಲಿ ನೋಡಬಹುದು ಹೇಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು ಆ್ಯಕ್ಚುಲ್ ಆಗಿ ಹಂಗೆ ತೋರ್ಸಕ್ಕೆ ಹೋದರೆ ಫುಲ್ ಔಟ್ಫಿಟ್ನ ಕ್ಲಿಯರ್ ಆಗಿ ತೋರ್ಸೋಕ್ಕಾಗಲ್ಲ ಆಯಿತಾ. ಹಾಗಾಗಿ ನಾನು ಹಾಗೇನೆ ಇಲ್ಲಿ ಜಸ್ಟ್ ಈ ಥರ ತೋರಿಸ್ತೀನಿ. ಆ್ಯಂಡ್ ನೀವು ಇಲ್ಲಿ ಬರೋ ಅಂಥ ವಿಡಿಯೋದಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಬೋದು ಔಟ್ಫಿಟ್ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಫ್ರಂಟಲ್ಲಿ ನೋಡಿದ್ರೆ ನೀವು ಇದು ಜಾಸ್ತಿ ಅಗಲ ಇಲ್ಲ ಆಯಿತಾ ಶೋಲ್ಡರು. ಸೊ ಇಟ್ ಈಸ್ ಲೈಕ್ ಒಂದು ಸ್ಮಾಲ್ ಸ್ಟ್ರ್ಯಾಪ್ ಅಷ್ಟು ಇದೆ. ಆ್ಯಂಡ್ ಇಲ್ಲಿ ಫ್ರಂಟಲ್ಲಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ಸೊ ಲೈಕ್ ಸ್ಮಾಲ್ ಪ್ಲೀಟ್ಸ್ ಮಾಡಿಬಿಟ್ಟು. ಸೊ ಇಟ್ ಲುಕ್ ಸೂಪರ್ ಗುಡ್, ನೀವು ಇಲ್ಲಿ ನೋಡಬಹುದು. ಹಾಗೆಯೇ ಇದು ಮರೂನ್ ಕಲರ್ ಆಗಿರೋದ್ರಿಂದ ಸೊ ಲೈಕ್ ಐ ಫೀಲ್ ಲೈಕ್ ಮರೂನ್ ಕಲರೇನೆ ಒಂಥರ ರಿಚ್ ಲುಕ್ ಕೊಡುತ್ತೆ. ಆ್ಯಂಡ್ ಏನೋ ಒಂಥರ ಎಲಿಗೆನ್ಸ್ ಅದರಲ್ಲಿ ಕಾಣಿಸುತ್ತೆ. ಸೊ ಹಾಗೆಯೇ ಈ ಔಟ್ಫಿಟ್ ಅಂತೂ ಮಸ್ತ್ ಆಗಿದೆ. ಆ್ಯಂಡ್ ಇಲ್ಲಿ ರೈಟ್ ಸೈಡು ನೀವು ಸ್ಲಿಟ್ ನೋಡಬಹುದು, ಸ್ಲಿಟ್ ಕೂಡ ಇದೆ. ಆ್ಯಂಡ್ ನೀವೇನಾದರೂ ಬರ್ತ್ಡೇ ಪಾರ್ಟೀಸ್ ಆ್ಯಂಡ್ ಏನಾದರೂ ನೈಟ್ ಡಿನ್ನರಿಗೆ, ಇಲ್ಲ ಅಂತಂದರೆ ಏನಾದರೂ ಸ್ಮಾಲ್ ಫಂಕ್ಷನ್ಸ್ ಫಂಕ್ಷನ್ಸ್ ಇನ್ ದ ಸೆನ್ಸ್ ಪಾರ್ಟೀಸ್ ಇದೆ ಅಂತ ಹೇಳಿದ್ರೆ ಸೊ ಆರಾಮಾಗಿ ನೈಟ್ ಡಿನ್ನರ್ಗೆಲ್ಲ ಹೋಗುವಾಗ ತುಂಬ ಚೆನ್ನಾಗಿ ಸ್ಟೈಲ್ ಮಾಡ್ಕೊಂಡು ಹೋಗ್ಬೋದು. ಇದಕ್ಕೇನಾದರೂ ನಾವು ವೈಟ್ ಕಲರ್ದು ಪಾಮ್ ಶೂಸ್ನ ಹಾಕ್ಕೊಂಡು ಒಂದು ವೈಟ್ ಕಲರ್ ಬೆಲ್ಟ್ನ ಇಲ್ಲಿ ಪೇರ್ ಮಾಡಿದ್ವಿ ಅಂತ ಅಂದರೆ ಸೂಪರಾಗಿ ಕಾಣುತ್ತೆ. ಬಟ್ ನನ್ನ ಹತ್ರ ವೈಟ್ ಕಲರ್ ಪಾಮ್ ಶೂಸ್ ಇಲ್ಲ, ಹಾಗಾಗಿ ನಾನು ಆ ಥರ ಸ್ಟೈಲ್ ಮಾಡೋಕ್ಕಾಗಲಿಲ್ಲ. ಸೊ ಇದಿದ್ದು ಪಾಮ್ ಶೂಸ್ನೇ ನಾನು ಹಾಕ್ಕೊಂಡಿದ್ದೆ.
ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಕಲೆಕ್ಷನ್ಸ್ನ ಜಾಸ್ತಿ ಮಾಡ್ಕೊಳ್ತೀನಿ. ಆವಾಗ ನನಗೆ ಯಾವುದಕ್ಕೆ ಯಾವ ಥರ ಬೇಕು ಅನ್ಸುತ್ತೆ ಹಂಗೇನೆ ನಾನು ಸ್ಟೈಲ್ ಮಾಡ್ಬೋದು. ಸೊ ಇದು ಒಂದು ಸೂಪರ್ ಆಗಿದೆ ಡ್ರೆಸ್ ಮಾತ್ರ, ಲೈಕ್ ಅಮೇಝಿಂಗ್. ಸೊ ಓಕೆ, ನಾನು ಇದಕ್ಕೆ ಪೇ ಮಾಡಿರೋದು ಜಸ್ಟ್ 340 ರೂಪೀಸ್. 340 ರೂಪೀಸ್ಗೆ ಇದು ವರ್ತ್ ಅಂತ ಹೇಳ್ಬೋದು. ಐ ವುಡ್ ಗಿವ್ 10 ಔಟ್ ಆಫ್ 10 ಫಾರ್ ದಿಸ್ ಔಟ್ಫಿಟ್. ಸೊ ತುಂಬಾ ಚೆನ್ನಾಗಿದೆ ಆ್ಯಂಡ್ ಮಟೀರಿಯಲ್ ಕೂಡ ಇಟ್ ಇಸ್ ಓಕೆ. 340 ರೂಪೀಸ್ಗೆ ಇಂಥ ಒಳ್ಳೆ ಮಟೀರಿಯಲ್ ಅಂತಂದರೆ ಇಟ್ ಇಸ್ ವರ್ತ್ ಇಟ್ ಆಯಿತಾ. ಸೊ ಲೈಕ್ ದಿಸ್ ಇಸ್ ದ ಫಸ್ಟ್ ಒನ್. ಇನ್ನೊಂದು ವಿಷಯ ಏನು ಗೊತ್ತಾ, ಈ ಔಟ್ಫಿಟಲ್ಲಿ ಲೈಕ್ ಇದು ನೀಟಾಗಿ ಸ್ಟ್ರೆಚಬಲ್ ಕೂಡ ಇದೆ ಆ್ಯಂಡ್ ನೀಟಾಗಿ ಬಾಡಿಗೆ ಹಗ್ಗಾಗುತ್ತೆ. ಸೊ ದ್ಯಾಟ್ ಇಟ್ ಲುಕ್ ಸೂಪರ್ ಗುಡ್. ಸೊ ಓಕೆ, ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಒನ್. ನನ್ನ ಹತ್ರ ಈಗ ಸೆಕೆಂಡ್ ಔಟ್ಫಿಟಲ್ಲಿ ಇಲ್ಲಿ ನೋಡಿದ್ರೆ ನೀವು 2 ಪೀಸಸ್ ಇದೆ. ಸೊ ದಿಸ್ ಇಸ್ ಆ್ಯಕ್ಚುಲಿ ಅ ಸ್ಕರ್ಟ್ ಆ್ಯಂಡ್ ದಿಸ್ ಒನ್ ಇಸ್ ಟಾಪ್. ಸೊ ಲೆಟ್ಸ್ ಸಿ ಹೌ ದಿಸ್ ಲುಕ್ಸ್. ಸೊ ನಾನು ಇಲ್ಲಿ ಇಮೇಜ್ ಹಾಕಿದ್ದೀನಿ ಅಥವಾ ವಿಡಿಯೋ ಹಾಕಿದ್ದೀನಿ, ಸೊ ನೀವು ಆರಾಮಾಗಿ ನೋಡಬಹುದು. ಸೊ ಇದು ಕೂಡ ಹೇಗಿದೆ ಅಂತಂದರೆ ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಆಯಿತಾ, ನೀಟಾಗಿ ಬಾಡಿ ಮೇಲೆ ಕೂರತ್ತೆ. ಹಾಗೇನೆ ಲೆಫ್ಟ್ ಸೈಡಲ್ಲಿ ಇಲ್ಲ, ನೀವು ರೈಟ್ ಸೈಡ್ಗೂ ಹಾಕೊಳ್ಬೋದು ಅಂದ್ಕೊಳ್ತೀನಿ ಮೋಸ್ಟ್ ಪ್ರಾಬ್ಲಿ. ಸೊ ಇಲ್ಲಿ ಒಂದು ಸ್ವಲ್ಪ ಎಲಾಸ್ಟಿಕ್ ಇಂದ ಈ ಥರ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಇಟ್ ಲುಕ್ ಸೂಪರ್ ಗುಡ್ ವೆನ್ ಯು ವೇರ್ ಇಟ್. ಲೈಕ್ ಸ್ಟ್ರಕ್ಚರ್ಡ್ ಆಗಿ ನೀಟಾಗಿ ಕಾಣುತ್ತೆ. ಆ್ಯಂಡ್ ಲೆಂತ್ ಹೇಳಕ್ಕೆ ಬಂದರೆ ಇದು ಫುಲ್ ಲೆಂತ್ ಸ್ಕರ್ಟ್ ಆಗಿದೆ ಆಯಿತಾ. ಸೊ ಕೆಳಗಡೆ ಬರ್ತಾ ಬರ್ತಾ ಸ್ವಲ್ಪ ಇಲ್ಲಿ ವೈಡಾಗಿ ಕೊಟ್ಟಿದ್ದಾರೆ. ಸೊ ಮೇಲಿಂದ ಸ್ವಲ್ಪ ಬಾಡಿ ಫಿಟ್ಟಿಂಗ್ ಆಗಿ ನೀಟಾಗಿ ಬರುತ್ತೆ ಆ್ಯಂಡ್ ಕೆಳಗಡೆ ಬರ್ತಾ ಬರ್ತಾ ಸ್ವಲ್ಪ ವೈಡ್ ಆಗಿದೆ. ಸೊ ಇಲ್ಲಿ ಕೆಳಗಡೆ ವೈಡಾಗಿ ಕೊಟ್ಟಿರೋದ್ರಿಂದ ಆರಾಮಾಗಿ ವಾಕ್ ಮಾಡೋಕ್ಕೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಹೀಲ್ಸ್, ನಿಮ್ಗೆ ಯಾವ ಸ್ಲಿಪ್ಪರ್ ಬೇಕೋ ಯಾವ ಶೂಸ್ ಬೇಕೋ ಅದನ್ನ ಹಾಕೊಂಡು ಕಂಫರ್ಟೇಬಲ್ ಆಗಿ ವಾಕ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಸ್ವಲ್ಪ ವೈಟ್ ಕಲರ್ ಟಚ್ ಕೊಟ್ಟಿದ್ದಾರೆ ಆಯಿತಾ. ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇಸ್ ಸೂಪರ್ ಗುಡ್. ಬಟ್ ಆ್ಯಕ್ಚುಲಿ ಹೇಳಬೇಕಂತಂದರೆ ಈ ಔಟ್ಫಿಟ್ಟು ನನಗೆ ತುಂಬ ಇಷ್ಟ ಆಗಲಿಲ್ಲ. ನನ್ನ ಮೇಲೂ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ಲಿಲ್ಲ ನನಗೆ. ಬಿಕಾಸ್ ಇದು ಸ್ಕರ್ಟ್ ಮತ್ತು ಈ ಟಾಪ್ ಆಗಿರೋದ್ರಿಂದ ಏನೋ ಲೈಕ್ ನನಗೆ ಈ ಥರ ಬಾಡಿ ಕಾನ್ಸ್ ಎಲ್ಲ ಜಾಸ್ತಿ ಇಷ್ಟ ಆಗುತ್ತೆ. ಆ್ಯಂಡ್ ಇದೂ ಕೈಂಡ್ ಆಫ್ ದ್ಯಾಟ್ ಅಂತ ಅಂದ್ಬಿಟ್ಟು ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದು. ಸೊ ಬಟ್ ನನಗೇನೋ ಅಷ್ಟೊಂದು ಇಷ್ಟ ಆಗಿಲ್ಲ. ಐ ವುಡ್ ರೇಟ್ ದಿಸ್ 7 ಔಟ್ ಆಫ್ 10 ಆಯಿತಾ. ಸೊ ನೆಕ್ಸ್ಟ್ ಬಂದು ಇದಕ್ಕೆ ನಾನು ಪ್ರೈಸ್ ಪೇ ಮಾಡಿರೋದೆಷ್ಟು ಅಂತ ಅಂದರೆ 322 ರೂಪೀಸ್. ಸೊ 322 ರೂಪೀಸ್ಗೆ ಇಷ್ಟು ಕೊಟ್ಟಿದ್ದಾರೆ ಅಂತಂದರೆ ಇಟ್ ಇಸ್ ರಿಯಲಿ ಗುಡ್. ಬಟ್ ಅಟ್ ದ ಸೇಮ್ ಟೈಮ್ ಲೈಕ್ ಒಂದು ಸ್ವಲ್ಪನಾದರೂ ಚೆನ್ನಾಗಿ ಅನ್ನಿಸ್ಬೇಕು ನಮಗೆ, ಆವಾಗಷ್ಟೇ ನಾವು ಅದನ್ನು ಮತ್ತೆ ಮತ್ತೆ ಹಾಕೊಳ್ತೀವಿ ಆ್ಯಂಡ್ ಖುಷಿಯಿಂದ ಹಾಕೊಳ್ತೀವಿ ಅಲ್ವಾ. ಹಾಗಾಗಿ ನನಗೆ ಇದು ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ಇಟ್ ಈಸ್ ಆ್ಯಕ್ಚುಲಿ ಗುಡ್. ನೆಕ್ಸ್ಟ್ ಬಂದು ಟಾಪ್ ಆಯಿತಾ. ಟಾಪಲ್ಲಿ ಇಲ್ಲಿ ಮುಂದೆ ನೀವು ನೋಡಿದ್ರೆ, ಲೆಟ್ ಮಿ ಶೋ ಯು, ಇಲ್ಲಿ ಸ್ವಲ್ಪ ಈ ಥರ ಮೇಲ್ಗಡೆ ಹಿಂಗೆ ಸ್ವಲ್ಪ ಓವೆಲ್ ಶೇಪಲ್ಲಿ ಇಲ್ಲಿ ಡಿಸೈನ ಕೊಟ್ಟಿದ್ದಾರೆ ಆಯಿತಾ. ಅದಾದಮೇಲೆ ಸ್ಲೀವ್ಸ್ ಹತ್ರ ಶೋಲ್ಡರ್ ಹತ್ರ ಬಂದುಬಿಟ್ಟು ಈ ಥರ ಜಸ್ಟ್ ಸಿಂಗಲ್ ಲೈನಲ್ಲಿ ಈ ಥರ ಕೊಟ್ಟಿದ್ದಾರೆ ಶೋಲ್ಡರ್ಗೆ. ಸೊ ಇದು ಲೈಕ್ ಕ್ರಾಪ್ ಟಾಪ್ ಲೆಂತ್ಗೆ ಬರುತ್ತೆ. ಇನ್ನು ಬೇಕಿದ್ರೆ ನೀವು ಸ್ಕರ್ಟ್ನ ಸ್ವಲ್ಪ ಕೆಳಗೆ ಹಾಕೊಳ್ತಿದ್ದೀರಾ ಅಂತಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಲೈಕ್ ಬೆಲ್ಲಿ ಹತ್ರ ಸ್ವಲ್ಪ ಜಾಸ್ತಿ ಓಪನ್ ಇಟ್ಕೊಂಡು ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ದಿಸ್ ಇಸ್ ಸೆಕೆಂಡ್ ಔಟ್ಫಿಟ್. ರೆಡ್ ಜೊತೆಗೆ ವೈಟ್ ಮಿಕ್ಸ್ ಆದಾಗ ಆ ಕಾಂಬಿನೇಷನ್ ಇದೆಯಲ್ಲ, ಅದೇ ಒಂಥರ ಅಮೇಝಿಂಗ್ ಆಯಿತಾ. ಹಾಗಾಗಿ ಒಂದು ಸ್ವಲ್ಪ ಈ ಔಟ್ಫಿಟ್ಗೆ ಸ್ವಲ್ಪ ಚೆಂದ ಕಾಣಿಸ್ತಿದೆ. ಅದ್ರ ಜೊತೆಗೆ ಇಲ್ಲಿ ರೆಡ್ ಕಲರ್ ಮತ್ತು ವೈಟ್ ಎರಡೂ ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಪಿಂಕಿಶ್ ಶೇಡ್ ಕೂಡ ಬಂದಿದೆ. ಸೊ ದಿಸ್ ಇಸ್ ಆ್ಯಕ್ಚುಲಿ ಗುಡ್. ಇಫ್ ಎನಿಬಡಿ ವಾಂಟ್ಸ್ ಇಟ್, ಲಿಂಕ್ ಇಸ್ ದೇರ್ ಇನ್ ದ ಡಿಸ್ಕ್ರಿಪ್ಷನ್. ಯು ಗೈಸ್ ಕ್ಯಾನ್ ಡೆಫಿನೆಟ್ಲಿ ಗೋ ಆ್ಯಂಡ್ ಪರ್ಚೇಸ್. ಸೊ ಇಫ್ ಯು ಲೈಕ್ ಇಟ್. ಓಕೆ ಗೈಸ್, ಆ್ಯಂಡ್ ದ ಥರ್ಡ್ ಒನ್ ವಿಚ್ ಐ ಆಮ್ ವೇರಿಂಗ್ ಇಸ್ ದ ಥರ್ಡ್ ಒನ್ ಆಯಿತಾ. ಸೊ ಇಲ್ಲಿ ನಾನು ವಿಡಿಯೋನ ಹಾಕಿದ್ದೀನಿ, ನೀವು ನೋಡಬಹುದು. ಇದು ನೀ ಲೆಂತ್ ಬಾಡಿಕಾನ್ ಡ್ರೆಸ್ ಆಗಿದೆ ಆ್ಯಂಡ್ ಸ್ಲೀವ್ಸ್ ಅಂತ ಬರುವಾಗ ಇಲ್ಲೆಲ್ಲ ಫುಲ್ ಓಪನ್ ಇದೆ. ಇಟ್ ಇಸ್ ಜಸ್ಟ್ ದ್ಯಾಟ್ ಹೈ ನೆಕ್ ಥರ ಇಲ್ಲಿ ಮೇಲ್ಗಡೆ ಒಂದೇ ಒಂದು ಈ ಥರ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಇದರಲ್ಲಿ ಹೈಲೈಟ್ ಹಾಕ್ತಿರೋದು ಏನಂತ ಹೇಳಿದ್ರೆ, ನೀವು ಇಲ್ಲಿ ಇಮೇಜಲ್ಲಿ ನೋಡ್ಬೋದು ಫುಲ್ ಬ್ಲ್ಯಾಕ್ ಇದೆ ಆಯಿತಾ. ಇದಿಷ್ಟೇ ವೈಟ್ ಕೊಟ್ಟಿರೋದು. ಸೊ ಲೈಕ್ ಈ ವಿಂಗ್ಸ್ ಥರ ಕೊಟ್ಟಿದ್ದಾರಲ್ಲ, ಇದರಿಂದನೇ ಹೋಲ್ ಔಟ್ಫಿಟ್ ತುಂಬ ಹೈಲೈಟಾಗಿ ಕಾಣ್ತಾ ಇದೆ ಆ್ಯಂಡ್ ಒಂಥರ ಎಲಿಗೆಂಟ್ ಆಗಿ ತುಂಬಾ ಚೆನ್ನಾಗಿದೆ ಆಯ್ತಾ. ಸೊ ಇದನ್ನ ನಾನು ಅನ್ಕೊಂಡೆ 2 ಥರ ಸ್ಟೈಲ್ ಮಾಡ್ಬೋದು ಇದನ್ನ ಅಂತ. ಇದು ಆಕ್ಚುಲಿ ಅವರು ಇಮೇಜ್ ಅಲ್ಲಿ ಕೂಡ ಇದೇ ತರ ತೋರಿಸಿದ್ದು ಔಟ್ಫಿಟ್ ನ. ಸೊ ಈ ತರ ಹಾಕೊಳ್ಬೇಕು ಅಂತ ನಾನು ಆಕ್ಚುಲಿ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿದೆ ಆಯ್ತಾ. ಇದು ಕೂಡ ಚೆನ್ನಾಗಾಗತ್ತೆ, ಲೈಕ್ ನಾವು ಹೇಗೆ ಸ್ಟೈಲ್ ಮಾಡ್ತೀವಿ ಹಂಗೆ. ಬಟ್ ಇದಕ್ಕಿಂತ ಫಸ್ಟ್ ಒನ್ ಇದೆಯಲ್ಲ ಅದೇ ಚೆನ್ನಾಗಿ ಕಾಣುತ್ತೆ. ಇದು ಏನೋ ಒಂಥರ ಮೇಲ್ಗಡೆ ಏನೋ ಒಂದು ಕೋಟ್ ತರ ಏನೋ ಹಾಕಿದೀವಿ, ಆ ಥರ ಫೀಲ್ ಕೊಡುತ್ತೆ. ಬಟ್ ಸ್ಟಿಲ್ ಇಟ್ ಇಸ್ ಸೂಪರ್ ಗುಡ್ ಆಯಿತಾ. ಇದಕ್ಕೆ ನಾನು ಪೇ ಮಾಡಿರೋದು 335 ಐ ಗೆಸ್. ಸೊ ಲೈಕ್ ಎಕ್ಸಾಕ್ಟ್ ಪ್ರೈಸ್ನ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ನೋಡಬಹುದು. ಸೊ ಇದು ಆ್ಯಕ್ಚುಲಿ ನೀಟಾಗಿ ಸ್ಟ್ರೆಚಬಲ್ ಕೂಡ ಇದೆ, ಹಾಗೆಯೇ ಬಾಡಿಗೆ ನೀಟಾಗಿ ಹಗ್ಗಾಗಿ ಪ್ರಾಪರಾಗಿ ಸೆಟ್ ಆಗುತ್ತೆ.
ಜೊತೆಗೆ ಕಲರ್ ಕಾಂಬಿನೇಷನ್ ಅಂತೂ ಅಮೇಝಿಂಗ್ ಆಯ್ತಾ. ಯಾರಿಗಿಷ್ಟ ಇಲ್ಲ ಹೇಳಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್. ಲಿಟ್ರಲಿ ಎವ್ರಿಬಡಿ ಲವ್ ದಿಸ್ ಕಾಂಬಿನೇಷನ್. ಸೊ ನನಗೂ ಕೂಡ ಹಾಗೇನೆ ಇಷ್ಟ ಆಯಿತು ಈ ಕಾಂಬಿನೇಷನ್ನು. ಹಾಗಾಗಿ ನಾನು ಆರ್ಡರ್ ಮಾಡಿದ್ದು. ಆ್ಯಂಡ್ ಈ ಸ್ಲೀವ್ಸ್ ಇದೆ ಅಲ್ಲ, ಇದೇ ಏನೋ ಒಂಥರ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರೋದು. ಸೊ ಅದರಿಂದ ನನಗೆ ಇನ್ನೊಂದು ಸ್ವಲ್ಪ ಏನೋ ಜಾಸ್ತಿ ಇಷ್ಟ ಆಯಿತು. ಈ ಔಟ್ಫಿಟ್ ಹಾಕೊಂಡ ತಕ್ಷಣ ಏನೋ ಒಂಥರ ಲೈಕ್ ಆ ಬಾಸಿ ಫೀಲ್ ಬರುತ್ತೆ. ವೈ ಬಿಕಾಸ್ ಈ ಔಟ್ಫಿಟ್ ಆ ಥರ ನೀವು ಒಂದ್ಸಲ ಹಾಕೊಂಡು ನೋಡಿದ್ರೆ, ಇಲ್ಲಿ ನನ್ನ ಇಮೇಜಲ್ಲಿ ನೋಡ್ಬೋದು ನೀವು, ಅದೇನೋ ಒಂಥರ ತುಂಬ ಲುಕ್ ಕಾಣಿಸ್ತಾ ಇದೆ. ಆ್ಯಂಡ್ ಇದಕ್ಕೂ ಅಷ್ಟೇ, ನಾವು ವೈಟ್ ಪಾಮ್ ಶೂಸ್ನ ಪೇರ್ ಮಾಡಿದ್ರೆ ಅಲ್ವಾ ಮಸ್ತ್ ಕಾಣುತ್ತೆ. ಇಲ್ಲ ಅಂತಂದರೆ ವೈಟ್ ಕಲರ್ದು ಫುಲ್ ಕವರ್ ಆಗುವಂಥ ಸ್ಲಿಪ್ಪರ್ ಬರುತ್ತಲ್ಲ, ಲೈಕ್ ಸಮ್ ಸ್ಮಾಲ್ ಲೈನ್ಸ್ ಎಲ್ಲ ಬಂದು ಆ ಥರದನ್ನ ಪೇರ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿದೆ. ಇದ್ರ ಜೊತೆಗೆ ನಿಮ್ಗೆ ಹೇಗೆ ಬೇಕು ಆ ಥರ ಯಾವುದೋ ಒಂದು ಬ್ಯಾಗ್ ಎಲ್ಲ ಇನ್ನೂ ಚೆನ್ನಾಗಿ ಸ್ಟೈಲ್ ಮಾಡ್ತೀವಿ ಅಂತ ಹೇಳಿದ್ರೆ ಅದೆಲ್ಲ ಮಾಡಿದ್ರೆ ಮಸ್ತ್ ಕಾಣುತ್ತೆ ಔಟ್ಫಿಟ್ ಅಂತೂ. ಸೊ ಇದು ನನ್ನ ಥರ್ಡ್ ಔಟ್ಫಿಟ್ ಆಗಿತ್ತು. ಆ್ಯಂಡ್ ಎಲ್ಲದು ಬಜೆಟ್ ಫ್ರೆಂಡ್ಲಿನೇ. ನಾನು ಆ್ಯಕ್ಚುಲಿ ಮೀಶೋಯಿಂದ ತರಿಸಿರೋದು, ಹಾಗಾಗಿ ಇಷ್ಟು ಕಡಿಮೆ ಬಜೆಟಿಗೆ ಸಿಕ್ಕಿದೆ. ಫ್ಯೂಚರಲ್ಲಿ ನಾನು ಮಿಂತ್ರಾ ಮತ್ತು ಫ್ಲಿಪ್ಕಾರ್ಟ್ ಅದರಿಂದನೂ ಕೂಡ ಪರ್ಚೇಸ್ ಮಾಡಬೇಕಂತ ಇದ್ದೀನಿ. ಫ್ಯೂಚರಲ್ಲಿ ಏನಾದರೂ ಔಟ್ಫಿಟ್ಸ್ನ ತೊಗೊಂಡ್ರೆ ಈ ಥರ ಹಾಲ್ ವೀಡಿಯೋಸ್ಗೆ ಆರ್ ಫಾರ್ ದ ಶಾರ್ಟ್ಸ್, ಇಫ್ ಐ ಬೈ ಇಟ್ ದೆನ್ ಡೆಫಿನೆಟ್ಲಿ ಒಂದು ಹಾಲ್ ವೀಡಿಯೋನ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ. ನಿಮಗೆ ಈ ಥರ ವೀಡಿಯೋಸ್ ಇಷ್ಟ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ಕಾಮೆಂಟಲ್ಲಿ ಸಹ ತಿಳಿಸಿ ಆಯಿತಾ ನನಗೆ, ಸೊ ದ್ಯಾಟ್ ಐ ವಿಲ್ ಗೆಟ್ ಟು ನೋ ವಾಟ್ ಕೈಂಡ್ ಆಫ್ ವೀಡಿಯೋಸ್ ಯು ಗೈಸ್ ಆರ್ ಲೈಕಿಂಗ್ ಟು ವಾಚ್ ಇನ್ ಮೈ ಚಾನಲ್. ಸೊ ಅದೇ ಥರ ನಾನು ಕೂಡ ಪ್ಲ್ಯಾನ್ ಮಾಡಿ ಆ ಥರ ವೀಡಿಯೋಸ್ನ ಮಾಡೋಕ್ಕೆ ಜಾಸ್ತಿ ಟ್ರೈ ಮಾಡ್ತೀನಿ, ಸೊ ದ್ಯಾಟ್ ಯು ಗೈಸ್ ವಿಲ್ ಲವ್ ಮೈ ಕಾಂಟೆಂಟ್ ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ. ಸೊ ಇದಾಗಿತ್ತು ಥರ್ಡ್ ಔಟ್ಫಿಟ್. ಸೊ ಗೈಸ್, ಇವಾಗ ಫೋರ್ತ್ ಔಟ್ಫಿಟ್ನ ತೋರಿಸ್ತಾ ಇದ್ದೀನಿ. ಫೋರ್ತ್ ಔಟ್ಫಿಟ್ ನೀವು ಇಲ್ಲಿ ನೋಡ್ಬೋದು, ಸ್ಕೈ ಬ್ಲೂ ವಿತ್ ವೈಟ್ ಕಲರ್ ಮಿಕ್ಸ್ ಇದೆ ಇದು. ಆ್ಯಂಡ್ ಕ್ವಾಲಿಟಿ ಅಂತೂ ಅಮೇಝಿಂಗ್ ಆಗಿದೆ. ಆ್ಯಂಡ್ ಪ್ಯಾಟ್ರನ್ನು ಅಷ್ಟೇ. ಆ್ಯಂಡ್ ಇದು ಐ ಡೋಂಟ್ ನೋ ವಾಟ್ ಮಟೀರಿಯಲ್ ಇಸ್ ದಿಸ್, ಬಟ್ ಮಟೀರಿಯಲ್ ಅಂತೂ ಮಸ್ತಾಗಿದೆ. ಏನೋ ಒಂಥರ ಪ್ರಿನ್ಸಸ್ ಫೀಲ್ ಕೊಡುತ್ತೆ ಆಯಿತಾ ಈ ಡ್ರೆಸ್ಸು. ಆ್ಯಕ್ಚುಲಿ ಕಲರ್ ಸ್ಕೈ ಬ್ಲೂ ಜೊತೆಗೆ ಸ್ವಲ್ಪ ವೈಟ್ ಮಿಕ್ಸ್ ಇದೆ. ಇದಕ್ಕೆ ವೈಟ್ ಕಲರ್ದು ಪಂಪ್ಶಸ್ ಹಾಕೊಂಡ್ರೆ ಅಂತೂ ಅಮೇಝಿಂಗ್ ಆಗಿ ಕಾಣುತ್ತೆ. ಸೊ ಫುಲ್ ಲೆಂತ್ ಬಾಡಿ ಕಾನ್ ಡ್ರೆಸ್ ಇದು. ಕೆಳಗಡೆ ಲೈಕ್ ಇಲ್ಲೆಲ್ಲ ಫುಲ್ ಸ್ಟ್ರೆಚಬಲ್, ಐ ಮೀನ್ ನಾಟ್ ಸ್ಟ್ರೆಚಬಲ್, ಲೈಕ್ ಬಾಡಿ ಫಿಟ್ಟಿಂಗ್ ಪ್ರಾಪರ್ ಆಗಿ ಬರ್ತಿದೆ. ಸ್ಟ್ರೆಚಬಲ್ ಇಲ್ಲ, ಸ್ಟ್ರೆಚಬಲ್ ಅಲ್ಲ ಇದು. ಸೊ ಬಾಡಿ ಫಿಟ್ಟಿಂಗ್ ಇಲ್ಲೆಲ್ಲ ನೀಟಾಗಿ ಬರುತ್ತೆ ವೇಸ್ಟ್ ಹತ್ರ ಎಲ್ಲ. ಸೊ ಕೆಳಗಡೆ ಬರ್ತಾ ಆದರೂ ಒಂದು ಸ್ವಲ್ಪ ವೈಡಾಗಿ ಕೊಟ್ಟಿದ್ದಾರೆ ಹೀಗೆ. ಸೊ ಅಮೇಝಿಂಗಾಗಿ ಕಾಣುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಇದೊಂಥರ ಪ್ರಿನ್ಸಸ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಅಂತೂ ಅಮೇಝಿಂಗ್, 10 on 10 ಅಂತಲೇ ಹೇಳ್ಬೋದು ಕ್ವಾಲಿಟಿಗೆ. ಆ್ಯಂಡ್ ಡಿಸೈನು ಕೂಡ ಪ್ಯಾಟರ್ನು ಕೂಡ ಚೆನ್ನಾಗಿದೆ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಬೇಕಿದ್ರೆ ಈ ಥರನೂ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಆಫ್ ಶೋಲ್ಡರ್ ಥರ ಮಾಡಿ ಇಲ್ಲಿ ಹಿಂಗೆ ಹಾಕೊಳ್ತೀವಿ ಅಂತ ಅಂದ್ರೇನು ಹಾಕ್ಕೊಳ್ಬೋದು. ಸೊ 2 waysಲ್ಲೂ ಇದನ್ನು ಹಾಕೋಬೋದು ಆಯಿತಾ. ಸೊ ಪ್ರೈಸ್ ಇದು ಸ್ವಲ್ಪ ಜಾಸ್ತಿ ಇದೆ. ನಾನು ಪ್ರೈಸ್ನ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ನೋಡಬಹುದು. ಅಮೇಝಿಂಗ್ ಆಗಿದೆ. ನಿಮ್ಗೆ ಯಾರಿಗಾದ್ರೂ ಬೇಕಿದೆ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೋಡಿ ತಗೊಳ್ಳಿ. ಸೊ ಇದಾಗಿತ್ತು ಫೋರ್ತ್ ಔಟ್ಫಿಟ್. ಆ್ಯಂಡ್ ಪ್ರಿನ್ಸಸ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ನಾನು ಹಾಕ್ಕೊಂಡಿರೋ ಡ್ರೆಸ್ಸು. ನಾನು ಹಾಕಿರೋದು ಇದು ಮರೂನ್ ಕಲರ್. ಫಸ್ಟ್ ಒನ್ ಕೂಡ ಮರೂನ್ ತೋರಿಸ್ತೆ ಅನ್ಸುತ್ತೆ, ಇದೂ ಮರೂನೇ ಆಗಿದೆ. ಐ ಡೋಂಟ್ ನೋ, ನಾನು ಏನಾದರೂ ಕನ್ಫ್ಯೂಸ್ ಆಗಿ ಆರ್ಡರ್ ಮಾಡೋದನ್ನ, ಇಲ್ಲ ಅಂತಂದರೆ ಏನೋ ನನಗೆ ಅಲ್ಲಿ ಶಾಪಿಂಗ್ ಆ್ಯಪಲ್ಲಿ ನೋಡುವಾಗ ಚೆನ್ನಾಗಿ ಅನಿಸಿದ್ರೆ ಕಲರ್ ಏನೂ ನೋಡಲ್ಲ ಆಯಿತಾ, ಸುಮ್ಮನೆ ಆರ್ಡರ್ ಮಾಡಿಬಿಡ್ತೀನಿ. ಸೊ ಅದೇ ಥರ ಮೋಸ್ಟ್ ಪ್ರಾಬ್ಲಿ ಆರ್ಡರ್ ಮಾಡಿದ್ದೀನಿ, ಏನು ಕಲರ್ ಬಗ್ಗೆ ಥಿಂಕ್ ಮಾಡ್ದೇನೆ. ಬಟ್ ಇದಂತೂ ಅಮೇಝಿಂಗ್ ಆಗಿದೆ ಕ್ವಾಲಿಟಿ. ನೀವು ನನ್ನ ಹಿಂದಿನ ಹಾಲ್ ವಿಡಿಯೋ ನೋಡಿದರೆ ಅಲ್ವಾ, ಸೊ ಸೇಮ್ ಇದೇ ಥರ ಬಾಡಿ ಕಾನ್ ಡ್ರೆಸ್ಸಸ್ಸು ಮತ್ತು ಸ್ವಲ್ಪ ಲೈಕ್ ಟ್ರೆಡಿಷ್ನಲ್ ವೇರ್ಸನ್ನು ಕೂಡ ಆ್ಯಡ್ ಮಾಡಿದೆ ಅದರಲ್ಲಿ. ಸೊ ಎರಡೇನೋ, ಅದರಲ್ಲಿ ಯೆಲ್ಲೋ ಕಲರ್ ಡ್ರೆಸ್ ಮಟೀರಿಯಲ್ ಹೇಗಿತ್ತಲ್ವ ಆ ಥರ ಇದು ಮಟೀರಿಯಲ್ ಇದೆ. ಆ್ಯಂಡ್ ನೀಟಾಗಿ ಬಾಡಿ ಎಷ್ಟು ಸಖತ್ತಾಗಿ ಹಗ್ಗಾಗುತ್ತೆ ಅಂತ ಅಂದರೆ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಇಲ್ಲಿ ನೋಡಿದ್ರೆ ಅಲ್ವಾ, ಲೈಕ್ ಈ ಫ್ರಂಟ್ ಪಾರ್ಟ್ ಈ ಡೀಪ್ ಬರುತ್ತಲ್ಲ, ಇದು ಒಂಥರ ಇಲ್ಲಿ ವೈಡ್ ಆಗಿ ಈ ತರ ಕೊಟ್ಟಿದ್ದಾರೆ. ಸೊ ಅದು ಒಂಥರ ಎಕ್ಸ್ಟ್ರಾ ಲುಕ್ನೇ ಆ್ಯಡ್ ಮಾಡ್ತಾ ಇದೆ ಈ ಔಟ್ಫಿಟ್ಗೆ ಅಂತ ಹೇಳ್ಬೋದು. ಸೊ ಈ ಕಲರ್ ಅಲ್ವಾ, ನಾನು ಅವಾಗಲೇ ಫಸ್ಟಲ್ಲೂ ಹೇಳಿದ್ದೀನಿ, ಈ ಕಲರೇ ಒಂಥರ ಲೈಕ್ ಮರೂನ್ ಕಲರೇನೆ ಒಂಥರ ರಿಚ್ ವೈಬ್ನ ಕೊಡುತ್ತೆ. ಸೊ ಹಾಗೇನೆ ಇದು ಕೂಡ ಅಮೇಝಿಂಗ್ ಆಗಿದೆ ಡ್ರೆಸ್ಸು. ಸ್ಲೀವ್ಸ್ನ ಅಡ್ಜಸ್ಟ್ ಮಾಡೋಕ್ಕೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಆಯಿತಾ. ಸೊ ಆರಾಮಾಗಿ ನಮಗೆ ಎಷ್ಟು ಟೈಟ್ ಬೇಕು ಲೂಸ್ ಬೇಕು ಮಾಡಿ ಹಾಕ್ಕೊಳ್ಬೋದು. ಇವಾಗ ನಾನು ಫುಲ್ ಹಾಕಿದ್ದೀನಿ, ಲೈಕ್ ಎಷ್ಟು ಟೈಟಾಗೇ ಇದೆ, ಒಂದು ಸ್ವಲ್ಪ ಪರವಾಗಿಲ್ಲ. ಬಟ್ ಆದ್ರೂ ನನಗೊಂದು ಸ್ವಲ್ಪ ಲೂಸ್ ಆಗುತ್ತೆ ಇಲ್ಲಿ, ಬಿಕಾಸ್ ನಾನು ಸ್ವಲ್ಪ ಸಣ್ಣ ಇರೋದ್ರಿಂದ. ಇದಕ್ಕೆ ನಾನು 9 out of 10 ಕೊಡ್ತೀನಿ. ದಟ್ ಈಸ್ ಜಸ್ಟ್ ಬಿಕಾಸ್ ಇಲ್ಲೇನೋ ನನಗೆ ಅಷ್ಟೊಂದು ಫಿಟ್ಟಿಂಗ್ ಪ್ರಾಪರ್ ಆಗಿಲ್ಲ ಆಯಿತಾ. ಸೊ ಸ್ವಲ್ಪ ಗುಂಡೆಲ್ಲ ಇದ್ದರೆ ಚಬಿ ಆಗಿದ್ರೆ ಇನ್ನು ಮಸ್ತಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ಇದೇನೋ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು. ಏನೋ ಇದು ತುಂಬ ತಿಕ್ಕಾಗಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾನು ಆರ್ಡರ್ ಮಾಡಿದ್ದು. ಬಟ್ ಇದು ತುಂಬ ಲೈಕ್ ಥಿನ್ ಲೇಯರ್ ಕೊಟ್ಟಿದ್ದಾರೆ. ಸೊ ಇಷ್ಟುದ್ದ ಇದೆ, ಇದು ಇಲ್ಲಿ ತನಕ ಬರುತ್ತೆ ಅಷ್ಟೇ, ಥೈಸ್ ತನಕ ಬರುತ್ತೆ. ಸೊ ಏನೋ ಒಂಥರ ಲೈಕ್ ಎಕ್ಸ್ಟ್ರಾ ಲುಕ್ನ ಆ್ಯಡ್ ಮಾಡುತ್ತೆ ಇದನ್ನು ಸಹ. ಸೊ ಇದು ನನ್ನ 5th ಔಟ್ಫಿಟ್.
ಸೊ ಯಾ ಗೈಸ್, ಎಲ್ಲ ಬಾಡಿಕಾನ್ ಡ್ರೆಸ್ಸಸ್ನ ನೋಡ್ಕೊಂಡು ಬಂದಿದ್ದೀರಾ. ಹೇಗೆ ಅನ್ನಿಸ್ತು ಆ್ಯಂಡ್ ಯಾವ ಔಟ್ಫಿಟ್ ನಿಮಗೆ ಜಾಸ್ತಿ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನನ್ನ ಮೇಲೆ ಯಾವ ಚೆನ್ನಾಗಿ ಕಾಣ್ತಿದೆ ಅಂತ ಕೂಡ ಕಾಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಬೇಕಿದೆ ಪರ್ಚೇಸ್ ಮಾಡಬೇಕು ಅಂತಂದರೆ ಪ್ರತಿಯೊಂದು ಔಟ್ಫಿಟ್ಸ್ದು ಸಹ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಹಾಗೆಯೇ ನಾನು ವಿಶ್ ಲಿಂಕ್ದು ID ಕೂಡ ಲಿಂಕ್ ಕೂಡ ಟ್ಯಾಗ್ ಮಾಡಿರ್ತೀನಿ. ಸೊ ನೀವು ಅಲ್ಲಿಂದನೂ ನೋಡಬಹುದು ಏನಾದರೂ ಔಟ್ಫಿಟ್ಸ್ ಲೈಕ್ ನನ್ನ ವೀಡಿಯೋಸಲ್ಲಿ ನೋಡಿದ್ದು ನಿಮ್ಗೆ ಯಾವುದಾದ್ರೂ ಬೇಕು ಅನ್ಸುತ್ತೆ ಅಂದರೆ ಎಲ್ಲ ಒಂದೇ ಕಡೆ ಅಲ್ಲಿಂದ ನಿಮಗೆ ಸಿಗುತ್ತೆ. ಸೊ ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಬಾಡಿಕಾನ್ ಡ್ರೆಸ್ಸಸ್ ಹಾಲ್ ವಿಡಿಯೋ. ಹೋಪ್ಸೋ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ಸ್ವಲ್ಪ ಕಾರಣದಿಂದ ಒಂದೇ ಒಂದು ಔಟ್ಫಿಟ್ ನಿಮ್ಗೆ ಏನಾದರೂ ಇದರಲ್ಲಿ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಹಾಗೆಯೇ ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ಸೋ ನಿಮ್ಮ ಫೇವ್ರೆಟ್ ಔಟ್ಫಿಟ್ ಯಾವುದು ಅಂತ ಕಾಮೆಂಟಲ್ಲಿ ಕೂಡ ತಿಳಿಸಿ. ಸೊ ದ್ಯಾಟ್ ಐ ವುಡ್ ಗೋ ಸಿ ದೋಸ್ ಕಮೆಂಟ್ಸ್ ಆ್ಯಂಡ್ ಆ ಥರ ಔಟ್ಫಿಟ್ಸ್ನ ಪಿಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಇವತ್ತಿನ ಹಾಲ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವಂಥ ಸಮಯ ಬಂದಿದೆ. ಸೊ let's end up this video. Being happy is a responsibility, so be happy. Keep watching my channel, keep supporting. Meet you up in next video. Until then, take care, bye bye.